ಹಲೋ ಎಲ್ಲರಿಗೂ. ಇವತ್ತು ನಾನು ಊರಿಗೆ ಬಂದೀನಿ, ನಮ್ಮ ಊರಿಗೆ. ನಿಮ್ಗೆ ಇವತ್ತು ನಮ್ಮ ಹೊಲ ತೋರಿಸ್ತೀನಿ. ನಾವು ರೈತರೇ, ನಮ್ಮ ಅಪ್ಪನೂ ರೈತರೆಲ್ಲ, ನಾವು ರೈತ ಕುಟುಂಬದವರು. ನಮ್ಮ ಹೊಲ ನೋಡ್ರಿ, ಇವೆಲ್ಲ ನಮ್ಮ ತಾತನ ಕಾಲದಾಗಿನ ತೆಂಗಿನ ಗಿಡ ಇನ್ನೂ ಅದಾವು. ಇಲ್ಲೆಲ್ಲ ಕಬ್ಬು ಹಚ್ಚಿವ್ರಿ. ಕಬ್ಬು ಒಳಗೆ ಮೆಕ್ಕೆಜೋಳ. ಅಲ್ಲಿ ನಮ್ಮ ಕೃಷಿ ಹೊಂಡ ಐತಿ. ಅಲ್ಲಿ ನೀವು ತೋರಿಸ್ತೀನಿ ಅಲ್ಲಿ ಹೋಗಿ ಒಂದು ದಿವಸ. ಬಟ್ ಈಗ ನಂಗೆ ಟೈಮ್ ಇಲ್ಲ ಅಲ್ಲಿ ಹೋಗಾಗ. ಒಟ್ಟು ಕಬ್ಬು ಹಚ್ಚಾಕತ್ತಾರೆ ಎಲ್ಲರೂ. ಇವು ನಮ್ಮ ಎತ್ತು ನೋಡ್ರಿ, ಎತ್ತು. ಇವು ನಮ್ಮದು ಆಕಳು, ಹೋರಿ, ಬಣಿಮಿ. ನಮ್ಮ ಟ್ಯಾಕ್ಟ್ರಿನ ಟೈಲರ್ ಇದಾವೆ, ಟೈಲರ್ ಬಂಡಿ. ನಮ್ಮ ಎತ್ತು ನೋಡ್ರಿ. ಒಂದಿಷ್ಟು ಕೋಳಿ ಅದಾವು, ಕೋಳಿ ಹುಂಜ ಅದಾವ್ರಿ. ಮತ್ತು ಇವು ನಮ್ಮ ಎಮ್ಮಿ ನೋಡ್ರಿ ಎರಡು. ಮತ್ತಿದು ನಮ್ಮ ದನದ ಶೆಡ್. ದನದ ಶೆಡ್ ಒಳಗೆ ಏನೈತೆ ನೋಡೋಣ. ಇಲ್ಲಿ ಆ್ಯಕ್ಚುಲಿ ಕುರಿ ಇರ್ತಾವೆ, ಬಟ್ ಈಗ ಸದ್ಯಕ್ಕಂತೂ ಇಲ್ಲ. ಎಲ್ಲ ಮೇಯಕ್ಕೆ ಹೋಗ್ಯಾವ ಕುರಿಗಳು. ಇದು ಆಕಳ ಎತ್ತೆಲ್ಲ ಇರ್ತಾವ್ರಿ. ಬಟ್ ಈಗ ಹೊರಗೆ ಕಟ್ಟೀವಿ. ನೈಟ್ ಅಷ್ಟೇ ಇಲ್ಲಿ ಹಾಕ್ತೀವಿ ಅವಕ್ಕೆ. ಇದು ನಮ್ಮ ಕೋಳಿಗಳದ್ದು ಶೆಡ್. ಕೋಳಿ ಇಲ್ಲೇ ಇರ್ತಾವೆ. ಮತ್ತು ನಮ್ಮ ಮೇಕೆ ಮರಿಗಳು ಇಲ್ಲೇ ಇರ್ತಾವೆ. ಎಲ್ಲ ಬೆಳಿಬೇಕು, ಹೊಲಸಾಗೈತಿ. ಹೊಲದಾಗ ಮಂದಿ ಅದಾರ. ಏನು ಕೆಲಸ ಮಾಡತ್ತಾರಂದರೆ ಕಬ್ಬು ಹಚ್ಚಾಕ ಗೊಬ್ಬರ ಹಾಕಾಕತ್ತಾರೆಲ್ಲ. ಈ ಸೈಡು ಹೊಲ ನಾವೇ ಮಾಡೀವಿ. ಶೇಂಗಾ ಹಾಕಿವಿ ನೋಡ್ರಿ. ಇದು ತಿಪ್ಪಿ ಅಂತಾರೆ ನಮ್ಮ ಕಡೆ. ಎಲ್ಲ ದನದ ಗೊಬ್ಬರ ಇಲ್ಲೇ ಇರೋದು. ಇದನ್ನೆಲ್ಲ ಗುಂಪಾದಾಗ ಹೊಲ್ದಾಗ ಹಾಕ್ತೀವಿ ನಾವು. ಮತ್ತು ಇದು ನಮ್ದು ರೇಷ್ಮೆ ಶೆಡ್ ಐತೆ. ಆ್ಯಕ್ಚುಲಿ ಇದು ಒಂದು 5 ವರ್ಷದಿಂದ. ಈಗ ಮಾತ್ರ ಏನು ಯೂಸ್ ಮಾಡತ್ತಿಲ್ಲ ನಾವು, ಹಂಗೆ ಸುಮ್ಮನೆ ಸ್ಟೋರೇಜಿಗೆ ಯೂಸ್ ಮಾಡಾಕತ್ತೀವಿ. ರೇಷ್ಮೆ ತೆಗ್ದೀವಿ. ಮೊದಲೆಲ್ಲ ರೇಷ್ಮೆ ಹಾಕ್ತಿದ್ವಿ ಇದ್ರೊಳಗೆ. ಮತ್ತು ಇವೆರಡು ಸ್ಟೋರೇಜ್ ಟ್ಯಾಂಕ್ ಅದಾವು, ಕಾಳುಗಳು ಸ್ಟೋರೇಜ್ ಮಾಡೋಕೆ. ಎಷ್ಟು ಲೀಟ್ರ್ ಇದಾವೆ ಗೊತ್ತಿಲ್ಲ. ನಾವು ಅಪ್ಪನೂ ಅಲ್ಲೇ ಎಲ್ಲೇ ಇರಬೇಕು, ಕಾಣತ್ತಿಲ್ಲ. ಇಷ್ಟ ನೋಡ್ರಿ ನಮ್ಮ ಹೊಲ. ಅಲ್ಲಿ ಆ್ಯಕ್ಚುಲಿ ಮೇಲೆ ನಮ್ಮ ಎಲ್ಲ ತೋಟ ಐತ್ರಿ. ಹಣ್ಣಿನ ಗಿಡಗಳು ಹಾಕಿವಲ್ಲಿ. ಬಟ್ ನಾ ಈಗ ಸದ್ಯಕ್ಕೆ ಖಾಲಿ ಇಲ್ಲ, ಆ ಕಡೆ ಹೋಗಂಗಿಲ್ಲ ಈಗ. ಇನ್ನೊಮ್ಮೆ ಯಾವಾಗಾರ ತೋರಿಸ್ತೀನಿ ನಿಮಗೆ ಸಾಯಂಕಾಲ ಬಂದ. ಬರ್ರಿ ಊರ ಕಡೆ ಹೋಗುನು. ನಾನು ಬುತ್ತಿ ಕೊಡಕ್ಕೆ ಬಂದಿದ್ದೆ ನಮ್ಮ ಅಪ್ಪಾಗ. ಹೊಲ್ದಾಗ ಕೆಲಸ ಮಾಡಾಕತ್ತಾರಲ್ಲ. ಮತ್ತಿದು ನಮ್ಮ ನೀರಿನ ಡೋಣಿ ಅಂತೀವಿ ನಾವು. ಇದಕ್ಕೆ ನೀರು ತುಂಬಿಡ್ತೀವಿ. ಸೊ ರೋಡ್ ಮ್ಯಾಗ ಯಾವನ ಪ್ರಾಣಿಗಳು ಅಡ್ಡಾಡಕತ್ತಿದ್ರೆ ಇಲ್ಲ ನಮ್ಮ ಎಲ್ಲ ಇಲ್ಲೇ ನೀರು ಕುಡಿತಾವೆ.